ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಓಕೆ, ಡೇ ಬೈ ಡೇ ಓಕೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸಿಕ್ಕಾಪಟ್ಟೆ ತಲೆನೋವು ಆಗಿರೋದ್ರಿಂದ ನೋಡಿ ಹಳ್ಳೆಣ್ಣೆ ಹೆಂಗೆ ಹಾಕ್ಬಿಟ್ಟಿದ್ದಾರೆ ನಮ್ಮಮ್ಮ, ಕಾಣಿಸ್ತಾ ಇದೆ ಅನಿಸುತ್ತೆ. ಹಂಗೆ ಎತ್ತಿ ಮಸಾಜ್ ಮಾಡಿಬಿಟ್ಟಿದ್ದಾರೆ ಎಣ್ಣೆ. ಸ್ವಲ್ಪ ಕೋಲ್ಡ್ ಹೀಟ್ ಜಾಸ್ತಿ ಆಗಿತ್ತು, ತಂಪಾಗಲಿ ಅಂತೇಳಿ ಜಾಸ್ತಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ತಲೆ ಬಚ್ಕೊಬಿಟ್ಟಿದ್ದೀನಿ. ಹಿಂಗೆ ಯಾರು ನೋಡಿ, ಇದೆಲ್ಲ ನನ್ನ ಡ್ರೆಸ್ ಎಷ್ಟು ಲೂಸ್ ಆಗಿಬಿಟ್ಟಿದೆ ಅಂದರೆ ಅಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ಅಂದರೆ ಕಂಪೇರ್ ಟು ಫಸ್ಟ್ಗಿಂತ ಈಗ ಬರೀ ಕೂತ್ಕೊಂಡೇ ಮಲಗಿರೋ ಕಡೆಯೇ ತಿನ್ಕೊಂಡು ಈಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ಇನ್ನು ಮನೆ ಕಡೆ ಕೆಲಸ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಈಗ ಸ್ವಿಚಸ್ ಎಲ್ಲ ಹಾಕ್ತಾ ಇದ್ದಾರೆ, ಎಲೆಕ್ಟ್ರಿಷಿಯನ್ ಕೆಲಸ ಮುಗಿತಾ ಇದೆ. ಏನಿದ್ರೂ ಈಗ ಪೆಂಡಿಂಗ್ ಇರೋದು ಪೇಂಟ್ ಕೆಲಸ ಅಷ್ಟೇ ಗೈಸ್. ಪೇಂಟ್ ಕೆಲಸ ಆದರೆ ಆಲ್ಮೋಸ್ಟ್ ಮನೆ ಕೆಲಸ ಮುಗ್ದಂಗೆ. ಬಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ದಂಗೆ ಗೃಹ ಪ್ರವೇಶದ ಡೇಟ್ ಆ್ಯಕ್ಚುಲಿ ಇನ್ನು ನಾನು ಫೆಬ್ರವರಿ ಇಲ್ಲ ಏಪ್ರಿಲ್ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅಕ್ಕನ ಮಕ್ಕಳು ಇವಾಗ 10th ಸ್ಟ್ಯಾಂಡರ್ಡ್ ಅಲ್ವಾ, ಸೊ ಅವ್ರು ಬರೋಕ್ಕಾಗಲ್ಲ ಬೇಗ ಇಟ್ಕೊಂಡ್ರೆ ಅಂತ. ಸೊ ಲೇಟ್ ಆದರೂ ಪರವಾಗಿಲ್ಲ, ನಾನು ಅಷ್ಟರಲ್ಲಿ ಸ್ವಲ್ಪ ಕ್ಯೂರ್ ಆಗ್ತೀನಿ ಅಂತ ಹೇಳಿ ಏಪ್ರಿಲ್ಗೆ ಅಂದ್ಕೊಂಡಿದ್ದೀನಿ. ಇನ್ನು ತಿಂಡಿಗೆ ತೋರಿಸ್ತೀನಿ ನೋಡಿ. ಸೊ ತಿಂಡಿ ಹಾಟ್ ಬಾಕ್ಸಲ್ಲಿ ಟೊಮೊಟೊ ಬಾತ್ ಮಾಡಿದ್ದೆ ಇವತ್ತು. ಸೊ ನಾನೇ ಮಾಡ್ತಾಯಿದ್ದೀನಿ. ಇನ್ನು ನಾನು ಕೂಡ ತಿಂಡಿ ಹಾಕ್ಕೊಂಡಿದ್ದೀನಿ. ಈಗ ತಿನ್ನಬೇಕು. ಆ್ಯಕ್ಚುಲಿ ಒಂದೇನೆಂದರೆ, ಸ್ಪೂನಲ್ಲಿ ತಿನ್ನೋದಕ್ಕಿಂತ ಕೈಯಲ್ಲಿ ತಿನ್ನೋದ್ರಲ್ಲೇ ನನಗೆ ಜಾಸ್ತಿ ಕಂಫರ್ಟಬಲು. ಕೆಲವರು ಸ್ಪೂನಲ್ಲಿ ತಿಂತಾರೆ, ಹೊರಗಡೆ ಹೋದರೆ ಅನಿವಾರ್ಯ ಇದ್ದರೆ ಅಷ್ಟೇ ನಾನು, ಅಂದರೆ ಕೆಲವು ಕಡೆ ಸ್ಪೂನೇ ಇರುತ್ತಲ್ಲ ಅಲ್ಲಷ್ಟೇ. ಇನ್ನು ನಾನು ಏನೇ ತಿಂದ್ರೂ ಈ ಥರ ಕೈಯಲ್ಲಿ ತಿಂದ್ರೇ ತೃಪ್ತಿ. ಸೊ ನಿಮಗೆ ಯಾವುದ್ರಲ್ಲಿ ತೃಪ್ತಿ ಅಂತ ಕಮೆಂಟ್ ಮಾಡಿ. ಹಂಗೆ ಇವತ್ತು ಮನೆ ಹತ್ರ ನಾನೇನು ಹೋಗಲ್ಲ, ಅಮ್ಮ ಹೋಗಿದ್ದಾರೆ ಆ್ಯಕ್ಚುಲಿ. ನಮ್ಮಮ್ಮ ಇಲ್ಲ ಅಂದಿದ್ರೆ ನನ್ನ ಕತೆ ಗೋವಿಂದ ಗೈಸ್. ಹಾಗೆ ಗೃಹ ಪ್ರವೇಶಕ್ಕೆ ಏನು ಗೋಲ್ಡ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ತಿಂಡಿ ತಿಂದು ಅದನ್ನು ಶೇರ್ ಮಾಡ್ತೀನಿ. ಆದಷ್ಟು ನಾನು ಗೃಹ ಪ್ರವೇಶದೊಳಗೆ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ್ದು ತೊಗೊತೀನಿ, ಏನು ತೊಗೊತೀನಿ ಅನ್ನೋದನ್ನು ತಿಂಡಿ ತಿಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಏನದು ನೋಡಿ ಗೈಸ್, ತಿಂಡಿ ತಿಂದು ಇನ್ನೂ 1 ನಿಮಿಷ ಆಗಿಲ್ಲ. ನನ್ನ ಬೆಲ್ಟ್ ಹಾಕೊಂಡೋಗಿ ಕೊಡ್ದಿರ ಇವನು ಹೆಂಗೆ ಹಾಕೋತವನು. ಏನು ಹಾಕ್ಕೊಂಡಿದ್ಯಾ? ಏನದು ಕೊಡಿಲ್ಲ, ನಂದದು ಪಪ್ಪಂದ ನಂದು ಕಣೋ. ಅಲ್ಲಿ ಏನದದು ಬ್ಯಾಟಲ್ಲಿ, ಟೋಪಿಯಲ್ಲಿ, ಚಪ್ಪಲಿ, ಇಲ್ಲಿ ಏನಿದು? ಕೊಡಿಲಿ, ಕೊಡು ನಂದದು. ಹೆಂಗೈತೆ ಟೇಸ್ಟ್? ಹಾಂ, ಅದು ಬಾಯಿ ಬಿಟ್ಟು ಹೇಳು. ಮಾತು ಕೇಳಿಸ್ಕೊಳ್ಳಿ ಹೆಂಗನ್ನೋದು. ಕುತ್ಕೋನು, ಕುಚ್ಚೋ, ಕುತ್ಕೋನು. ಹಾಂ, ಕುತ್ತ ಅಲ್ಲ, ಕುತ್ಕೋ, ಸುಮ್ ಕುತ್ಕೋನು. ಕೂತ ಹೆಂಗ ಕೊಳ್ಕೋ. ಸ್ನಾನ ಮಾಡಲ್ಲ ಕೊಳ್ಕ ಮಾಡಲ್ವಾ ಅಚ್ಚಿ? ಕುತ್ಕೋ ಸುಮ್ಮನೆ ಅನ್ನು. ಕೂತ ಕಾರು ಅನ್ನು. ಕಾರು ಕಾರು ಕೂಡ ತರಲೆ ಜಾಸ್ತಿ ಆಗ್ಬಿಟ್ಟಿದೆ. ಫಸ್ಟ್ ಇವನ್ನ ಓಡಿಸ್ಬೇಕು ಬೆಂಗಳೂರಿಗೆ. ಹೋಗಿ ನೀನು ಬೆಂಗಳೂರಿಗೆ. ಪೋಪುಚಿ 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 ಪೋಪುಚಿ. ಈಗ ಋತ್ವಿಕ್ನ ಆ್ಯಕ್ಚುಲಿ ಅವರಪ್ಪ ಬಂದರು, ಹಠ ಮಾಡ್ತಿದ್ದ ಅಂತ ಹೇಳಿ ಅಲ್ಲಿ ಮನೆ ಹತ್ರ ಕರ್ಕೊಂಡೋಗಿದ್ದಾರೆ. ಸೊ ನಾನು ಆಗಲೇ ಹೇಳ್ದಂಗೆ ಗೈಸ್, ಮನೆಗೆ ಗೃಹ ಪ್ರವೇಶ ಆಗೋ ಅಷ್ಟರಲ್ಲಿ, ಅಂದರೆ ಗೃಹ ಪ್ರವೇಶಕ್ಕೆ ಏನಾದರೂ ಒಂದು ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಸೇವಿಂಗ್ಸಿಂದ ತೊಗೋಬೇಕು. ಈ ಟೈಮಲ್ಲಂತೂ ನಮ್ಮ ಅಮ್ಮನಾಗಲಿ ಲೋಕಿನಾಗಲಿ ಕೇಳಿದ್ರೆ ಅಷ್ಟೇ ನನ್ನ ಕತೆ ಗೋವಿಂದ. ಆಗ ಬಿಡಲ್ಲ ಅಷ್ಟೇ, ಹಂಗೆ ತಿಂದಾಕ್ಬಿಡ್ತಾರೆ ನನ್ನ. ಇಷ್ಟೊಂದು ಸಾಲದಲ್ಲಿ ನಿನಗೆ ಬೇಕಾ ಅಂತ.
ಸೊ ನಾನು ಏನು ಸೇವಿಂಗ್ಸ್ ಮಾಡ್ಕೊಂಡಿದ್ದೆ, ನಾನೇನು ಕಾರ್ಡ್ ಕಟ್ತೀನಿ ಗೋಲ್ಡ್ ಅಂಗಡಿಲಿ, ಅದರಲ್ಲಿ ಸಿಂಪಲ್ಲಾಗಿ ಈ 1 ಗ್ರಾಮಲ್ಲಿ ಒಂದು 20 ಮಣಿ ಬರುತ್ತೆ ಗೊತ್ತಾ? ಎಕ್ಸಾಂಪಲ್ ಈಗ ನಂದೇನಿಲ್ಲ ಮಣಿ ಹಾಕಿದ್ದೀನಿ, ಇದು ವೈಟಲ್ಲಿದೆ, ಗೋಲ್ಡಲ್ಲಿ ಹೇಳ್ತಾ ಇರೋದು ನಾನು. ಇವಾಗ ಏನು ಮಣಿ ಹಾಕಿದ್ದೀನಲ್ವಾ, ಆ ಥರದ್ದು ಗೋಲ್ಡ್ ಇವಾಗ ಈ ಥರ 2 ಲೇಯರ್ಸ್ ಬರುತ್ತೆ. ನೀವು ನೋಡಿರ್ತೀರ, ಈಗೆಲ್ಲ ಅದು ಟ್ರೆಂಡ್ ಆಗಿರುತ್ತೆ. ಸೊ ಈ ಕಡೆ ಒಂದು ಲೇಯರ್, ಈ ಕಡೆ ಒಂದು ಲೇಯರ್, ಹಿಂಗೆ ಫುಲ್ಲು ಚೈನ್ ಥರ ಬಂದು ಇಲ್ಲಿ ಒಂದು ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ. ಆ ಥರದ್ದು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ನನಗದು ತುಂಬ ದಿವಸದಿಂದ ಒಂದು ಆಸೆ ಇದೆ. ಎಲ್ಲರೂ ಕೂಡ ಮಾಡಿಸ್ಕೊಳ್ತಾ ಇರ್ತಾರದು. ಸೊ ಅದರಲ್ಲಿ ಏನಾದರೂ ಒಂಚೂರು ಡಿಫ್ರೆಂಟಾಗಿ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ. ಅದೊಂದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಆಸೆ. ಆಮೇಲೆ ಅದಾದಮೇಲೆ ಹೊಸ ಡಿಸೈನಲ್ಲಿ ಲಾಂಗ್ ಚೈನು ಮತ್ತು ನೆಕ್ಲೆಸ್ ತೊಗೋಬೇಕು ಅನ್ನೋದೊಂದು ಆಸೆ. ಅದಂತೂ ಸದ್ಯಕ್ಕೆ ಈಗ ಈಡೇರಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಬೇಜಾನ್ ಸಾಲ ಇದೆ, ಅದನ್ನೇ ತೀರಿಸ್ಕೋಬೇಕು. ನನ್ನ ಸೇವಿಂಗ್ಸಲ್ಲಿ ನನಗೆ ಎಷ್ಟಾಗುತ್ತೋ ಸೊ ಅಷ್ಟು ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಂತ ನಾನೇನು ಲೋಕಿಗೆ ಹೆಲ್ಪ್ ಮಾಡಲ್ಲ ಅಂತ ಏನಿಲ್ಲ. ಸೊ ಅಂಗಡೀಲಿ ನಾನು ಏನೇ ದುಡಿದ್ರೂ ಕೂಡ, ಸೊ ನಾನು ಬ್ಯಾಂಗಲ್ ಸ್ಟೋರ್ ಇಟ್ಕೊಂಡಿದ್ದೀನಲ್ವ, ಸೊ ಅಂಗಡೀಲಿ ಅಲ್ಲಿ ಏನೇ ದುಡಿದ್ರೂ ಕೂಡ ನಂದ್ರಲ್ಲಿ ಅಲ್ಲೇನು ಪ್ರಾಫಿಟ್ ಬಂದರೂ ಅದನ್ನ ಇಲ್ಲಿ ಹಾಕ್ತೀನಿ. ಅದರಲ್ಲಿ ಒಂದು ಪಟ್ಟು ಒಂದು ಸ್ವಲ್ಪ ಕಾರ್ಡ್ ಕಟ್ಕೊಳ್ತಾ ಇರ್ತೀನಲ್ಲ, ಸೊ ಆ ಕಾರ್ಡಲ್ಲಿ ಏನು ಸೇವ್ ಮಾಡ್ತೀನೋ ಅದನ್ನು ನಾನು ತೊಗೊಳ್ತೀನಿ. ಇನ್ನು ಮಿಕ್ಕಿದ್ದು ಅಂಗಡಿ ದುಡ್ಡಲ್ಲೇ ಬೇರೆ ಚೀಟಿ ಅದು ಇದು ಹಾಕ್ಕೊಂಡಿರ್ತೀನಲ್ಲ, ಅದನ್ನ ಎತ್ಬಿಟ್ಟು ಸೊ ಸಾಲಕ್ಕೆ ಲೋಕಿಗೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಎತ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವುದು ಗೋಲ್ಡ್ ತೊಗೊಳ್ತೀನಿ ಅಂತ ಶೇರ್ ಮಾಡಿದ್ದೀನಿ. ಅದನ್ನು ತೊಗೊಂಡಿದ್ದ ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಎಷ್ಟು ಗ್ರಾಮಲ್ಲಿ ತೊಗೊಂಡೆ ಏನು ಅಂತ. ಸೊ ಅಷ್ಟೊಂದು ಲಕ್ಸುರಿಯಾಗಂತೂ ಏನು ಮಾಡಿಸ್ಕೊಳಲ್ಲ, ಸಿಂಪಲ್ಲಾಗೇ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟಕ್ಕೆ ಕಾಲು ಚಾಚೋಣ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ, ಅತಿ ದುರಾಸೆ ಬೇಡ. ಆಮೇಲೆ ಇನ್ನೊಂದು ಕೆಲವು ಹೆಣ್ಮಕ್ಳಿಗೆ ಹೇಳ್ತಾನೆ ಇರ್ತೀನಿ ನಾನು ಅವಾಗವಾಗ, ನಮ್ಮ ಯಜಮಾನ್ರದಿರಿಗೆ, ನಮ್ಮ ಮನೇಲಿರೋ ಗಂಡಂದಿರಿಗೆ, ಸೊ ಬೇರೆಯವ್ರು ಯಾರೋ ತೊಗೊಂಡ್ರು ಅಂತ ಪಾಪ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ನೀವು ಅವರ ಕಷ್ಟಕ್ಕೆ ಕೈ ಜೋಡಿಸಿ, ಅವರು ಕೂಡ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಒಂದೇ ಕೈ ಆದರೆ ಕಷ್ಟ ಆಗಿಬಿಡತ್ತೆ. ಯಾರು ಒಡವೆಗೋಸ್ಕರ ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ನೋಡ್ತಾ ಇದ್ದೀನಿ, ಏನೂ ಕೊಡಿಸಿಲ್ಲ ಅಂತ ಸೂಸೈಡ್ ಮಾಡ್ಕೊಳೋದನ್ನು ನೋಡ್ತಾ ಇದ್ದೀನಿ. ನನ್ನ ಸುತ್ತಮುತ್ತಲೇ ನಡೆದಿದೆ. ಮನೆಗೆ ಅವ್ರು ಅದು ತೊಗೊಂಡ್ರು ಇದು ತೊಗೊಂಡ್ರು, ನನಗೆ ನೀವೇನು ಕೊಡಿಸಲ್ಲ, ಪ್ರೀತಿಯಾಗಿರೋ ಸಂಸಾರನ ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೊತೀವಿ. ಸೊ ಯಾರೂ ದುಡ್ಡು ಮತ್ತು ಒಡವೆಗೋಸ್ಕರ ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಇರೋದ್ರಲ್ಲಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಹಾಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ದು ಒಂದೊಂದು ಸಬ್ಸ್ಕ್ರೈಬು ಕೂಡ ನಮಗೊಂದು ಮೋಟಿವೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತೊಂದು ಸಬ್ಸ್ಕ್ರೈಬರ್ ಆದರು ಅಂದರೆ ಏನೋ ಒಂದು ಖುಷಿ ನಮಗೆ. ಸೊ ಹೊಸದಾಗಿ ಬೆಳೀತಿರೋರು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್.